ನೋಡಿ ಇಲ್ಲಿ ಶಿವರಾತ್ರಿ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಾಯಿದೆ, ಸಾರಿ. ನೋಡಿ ಇವತ್ತು ಸಿಂಪಲ್ಲಾಗಿ ಶಿವರಾತ್ರಿ ಹಬ್ಬದ್ದು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಹಾಗೆ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ರೇಣುಕಾ ಹೌಸ್ ಸಾರಿ ಹೌಸ್ ಅಂಥೇಳಿ ಪೇಜ್ ಇದೆ ನೋಡಿ, ಅದನ್ನು ಕೂಡ ಇಲ್ಲಿ ಮುಂದೆ ನಾನು ಇವತ್ತು ಬಂದು ಹಿಂದೂ ಸಂಗಮ ಶೋಭಾಯಾತ್ರೆ ಅಂಥೇಳಿತ್ತು, ಅಲ್ಲಿ ನೋಡ್ಲಿಕ್ಕೆ ಹೋಗಿದ್ದೆ. ಅಲ್ಲಿದು ಸ್ವಲ್ಪ ನಿಮಗೆ ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೇನೆ. ಫುಲ್ ವಿಡಿಯೋ ನೋಡಿ. ಕ್ಲಿಪ್ ತುಂಬ ಚೆನ್ನಾಗಿದೆ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದೂ ಸಂಗಮ ಯೋಜನಾ ಸಮಿತಿ ಅಂಬಲ್ಪಾಡಿ ವತಿಯಿಂದ ಮಾಡಿದ್ದಾರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಸಹ ಚೆನ್ನಾಗಿದ್ದೆ. ನೋಡಿ ಬೆಳಗ್ಗೆ ಯೋಗ ಕ್ಲಾಸಿಗೆ ಹೋಗಿ ಬಂದು 7 ಗಂಟೆ ಆಗಿತ್ತು. ಇವತ್ತು ಸ್ವಲ್ಪ ಲೇಟಾಗಿತ್ತು ಬಿಡುವಾಗ. ಬಂದು ಈಗ ಸ್ನಾನ ಮಾಡಿ ಇನ್ನು ಪೂಜೆ ಮಾಡಬೇಕು. ಇವತ್ತು ಶಿವರಾತ್ರಿ ಅಲ್ವಾ, ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಅಂತನ. ಈಗ ಸ್ನೇಹಿತರೆ, ಇವತ್ತು ಯುಗಾದಿ ಶಿವರಾತ್ರಿ ಹಬ್ಬದ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಸ್ನೇಹಿತರೆ, ಈಗ ನಾನು ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಇವತ್ತು. ಯಾಕೆ ಅಂತಂದರೆ ಪೂಜೆ ಇವತ್ತು ದೇವರ ಎಲ್ಲ ಕ್ಲೀನ್ ಮಾಡಬೇಕಾಗುತ್ತಲ್ಲ, ಹಬ್ಬ ಇರೋದ್ರಿಂದ. ನೋಡಿ ಇನ್ನು ಎಲ್ಲ ದೇವರನ್ನು ಕ್ಲೀನ್ ಮಾಡ್ಕೋತೀನಿ ನಾನು. ಇವತ್ತಿನೆಲ್ಲ ತೆಗೆದು ತೊಳೆದು ಬಿಡ್ತೀನಿ, ಕ್ಲೀನ್ ಮಾಡಿ ಎಲ್ಲ ಪ್ರತಿಯೊಂದನ್ನು. ಇದೆಲ್ಲ ಅಂದರೆ ಇದನ್ನು ಕೂಡ ನಾನು ಎಣ್ಣೆ ಎಲ್ಲ ಬಿದ್ದೇ ಇರುತ್ತಲ್ಲ ಈ ಥರ, ಇಲ್ಲಿ ಏನು ಅಷ್ಟು ನಾನು ಚೆಲ್ಲಿರೋದಿಲ್ಲ, ಆದರೂ ಅದಕ್ಕೆ ಪ್ಲೇಟ್ ಇಟ್ಟಿದ್ದೀನಿ ನಾನು ಕೆಳಗೆ, ಈ ಥರ ಎಣ್ಣೆ ಬೀಳುತ್ತೆ ಅಂಥೇಳಿ. ಈಗ ಇದೆಲ್ಲವನ್ನು ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಹಬ್ಬ ಇರೋದರಿಂದ ಇವತ್ತು ಕ್ಲೀನ್ ಮಾಡಬೇಕು ದೇವರ ಎಲ್ಲ. ಹಬ್ಬ ಅಂದರೆ ಪ್ರತಿ ಶುಕ್ರವಾರ ಪ್ರತಿ ಸೋಮವಾರ ನಾನು ದೇವರನ್ನು ಕ್ಲೀನ್ ಮಾಡೇ ಮಾಡ್ತೇನೆ ಯಾವಾಗಲೂ. ಅದಕ್ಕಾಗಿ ಇವತ್ತು ಕೂಡ ಅಷ್ಟೇ ಹಬ್ಬ ಅಲ್ವಾ, ಶಿವರಾತ್ರಿ. ಹಾಗಾಗಿ ಎಲ್ಲ ಹುಣಸಿನ ಹುಳಿ ಹಚ್ಚಿ ಇದನ್ನೆಲ್ಲ ಚರಿಗಿ ಈ ದೇವರ ಗಣೇಶ ಎಲ್ಲವನ್ನು ಈಗ ನಾನು ತಿಕ್ಕೊಂಡ್ಬಿಡ್ತೇನೆ ಸ್ವಚ್ಛಂಗಿ ಕ್ಲೀನ್ ಮಾಡಿ. ಮತ್ತು ಹಾಗೆ ಇದನ್ನು ಕೂಡ ನಾನು ಈಗ ಸೋಪ್ ಹಚ್ಚಿ ತಿಕ್ಕಿಬಿಡ್ತೇನೆ, ತಿಕ್ಕಿ ಒರೆಸ್ಕೋತೀನಿ. ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಇವತ್ತು, ಅದಕ್ಕೆ ನಾನು ಹೇಳಿದ್ದು. ಯಾಕಂದರೆ ಲೇಟ್ ಆಗಲಿ ಪರವಾಗಿಲ್ಲ, ದೇವಸ್ಥಾನಕ್ಕೆ ಹೋಗ್ಲಿಕ್ಕುಂಟು, ದೇವಸ್ಥಾನಕ್ಕೆ ಹೋಗಬೇಕಿದೆ ಸ್ನೇಹಿತರೆ. ನೀರೆಲ್ಲ ಇದರೊಳಗಡೆ ನೀರಿರುತ್ತೆ, ಚಂಬೊಳಗಡೆ ನೋಡಿ ಇಲ್ಲಿ ನೀರಿದೆ. ಹಾಗೆ 2 ರೂಪಾಯಿ ಕಾಯಿನ್ ಇದೆ, ಅದು ತೆಗೆದು ಇದನ್ನು ಮಾಡಿಬಿಡ್ತೀನಿ, ಕ್ಲೀನ್ ಮಾಡಿ ತಿಕ್ಕೊಂಡು ಬರ್ತೇನೆ. ನೀರೆಲ್ಲ ಹೂವಿನ ಗಿಡಕ್ಕೆ ಹಾಕ್ತೇನೆ ಹಾಕಿ. ಇದು ಬಂದು ಸ್ನೇಹಿತರೆ ಅಯೋಧ್ಯೆದು ನನ್ನ ಮಗನಿಗೆ ಅಂತೇಳಿ ತಂದಿದ್ರು, ಒಬ್ಬರು ಅಮ್ಮಾರು ಹೋಗಿದ್ದರು. ಅವನು ಹಾಕಲ್ಲ ಈ ಥರ ಅಂಥೇಳಿ ನಾನು ದೇವ್ರ ಹತ್ರ ಇಟ್ಟನ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಇದು ಕೂಡ ಅಯೋಧ್ಯೆದೆ ಮಂತ್ರಾಕ್ಷತೆ ಕೊಟ್ಟಿದ್ದರು. ನಾನು ಹಾಗೆ ದೇವ್ರ ಹತ್ರ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದು ಬಂದು ಇಷ್ಟೊಂದು ಕಾಯಿನ್ದಾವ ಅಂತ ಅನ್ಬೋದು. ಇದು ಕಾಯಿನ್ ಬಂದು ನೋಡಿ ದುರ್ಗಾ ಮಾತಾ ಇರುವಂಥ ಕಾಯಿನ್. ಸ್ವಲ್ಪ ಲೈಟ್ ಆಫ್ ಮಾಡ್ತೀನಿ, ಇಲ್ಲಿ ಕಾಣ್ತಿರ್ಬೋದು ಅನ್ಕೋತೀನಿ. ಇಲ್ಲಿಗ ಈ ಥರ ದುರ್ಗಾ ಮಾತಾ ಇರುವಂಥ ಕಾಯಿನ್ ನೋಡಿ. ಸಿಂಹದ ಮೇಲೆ ದುರ್ಗಾ ಮಾತಾ ಕೂತಿರ್ತಾಳಲ್ಲ. 5 ರೂಪಾಯಿದಾಗಲಿ 50 ಪೈಸೆ ಆಗಲಿ 10 ರೂಪಾಯಿ ಆಗಲಿ ಯಾವ ಕಾಯಿನ್ ನಮಗೆ ಮನೆಗೆ ಬಂದಿರ್ತಾ ನೋಡಿ, ಆ ಕಾಯಿನ್ಗಳನ್ನು ನಾನು ಈ ಥರ ದೇವ್ರ ಹತ್ರ ಇಟ್ಟು, ಯಾರಿಗೂ ಕೊಡಲ್ಲ, ಯೂಸು ಮಾಡಲ್ಲ. ಈ ಥರ ದೇವ್ರ ಹತ್ರ ಇಟ್ಟು ನಾನು ಎಲ್ಲ ಕಾಯಿನ್ಗಳನ್ನು ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲ ದುರ್ಗಾ ಮಾತಾ ಇರುವಂಥ ಕಾಯಿನ್ಸ್ ನೋಡಿ, ಇವೆಲ್ಲ ತುಂಬದವು ನೋಡಿ, ಕಾಣಿಸ್ತಿರ್ಬೇಕು ಕ್ಲಿಯರಾಗಿ. ಈ ಥರ ಇರುವಂಥ ದೇವರು ಮನೆಗೆ ಬಂದಿರ್ತಾರಂತೆ, ವಾಪಸ್ ಮತ್ತೆ ಬೇರೆಯವ್ರಿಗೆ ಕೊಡಬಾರ್ದು ಅಂತ ಹೇಳಿದರು. ಹಾಗಾಗಿ ಬೇಡ ಅಂಥೇಳಿ ನಾನು ಎಲ್ಲವನ್ನು ದೇವ್ರ ಹತ್ರನೇ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ ಈ ಥರ. ಈಗ ಇದನ್ನೆಲ್ಲವನ್ನು ನಾನು ಕ್ಲೀನ್ ಮಾಡ್ಕೋತೇನೆ, ಸೋಪ್ ಹಚ್ಚೆಲ್ಲ ತಿಕ್ಕೊಂಬಿಡ್ತೇನೆ. ಒಂದು ಸತಿ ಕ್ಲೀನ್ ಮಾಡಿ ತಿಕ್ಕಿದ ಮೇಲೆ ನಿಮಗೆ ತೋರಿಸ್ತೀನಿ. ಹಬ್ಬ ಇರುವಾಗ ಹೂ ತುಂಬಾ ಕಮ್ಮಿ ಆಕ್ಕವು. ಹಬ್ಬ ಇಲ್ಲದೆ ಇರುವಾಗ ಸಿಕ್ಕಾಪಟ್ಟೆ ಹೂವಾಗಿರ್ತಾವೆ ಸ್ನೇಹಿತರೆ. ನೋಡಿ ಈಗ ದೇವರ ಎಲ್ಲ ಕ್ಲೀನ್ ಮಾಡಿದೆ, ಪೂಜೆ ಮಾಡ್ಬೇಕಂತೇಳಿ ಬಂದಿದ್ದೇನೆ. ಹೂ ಕೊಯ್ನೋ ಬನ್ನಿಗೆ. ಇಲ್ಲಿ ಗುಲಾಬಿ ಕೊಯ್ಕೋತೇನೆ. ದಾಸವಾಳ ಹೂ ಇವತ್ತು ತುಂಬಾ ಕಮ್ಮಿ ಆಗಿದ್ದಾವೆ, ನಾನು ಕತ್ರಿ ತರಲಿಲ್ಲ. ನೋಡಿ ಕಮಲದ ಹೂ ಕೊಯ್ತಾ ಇದ್ದೀನಿ, ಗುಲಾಬಿ ಹೂ. ಯಾವುದಾದ್ರೂ ಹೂನೇ ಅಲ್ವಾ ದೇವರಿಗೆ ಇರಿಸ್ಲಿಕ್ಕೆ.
ಅದಕ್ಕಾಗಿ ಯಾವ ಇದ್ದದ್ದು ಕೊಯ್ತೇನೆ. ಅಲ್ಲೊಂದಿದೆ, ತುಂಬ ಚೆನ್ನಾಗಿದ್ದಾವೆ. ಎಷ್ಟಿದಾವೆ ಅಷ್ಟು ಕೊಯ್ಕೊಂಡ್ಬಿಡ್ತೇನೆ. ನೋಡಿದ್ದು ಎಲ್ಲಿ ಒಳಗಡೆ ಆಗಿದೆ. ನೋಡಿ, ಇವತ್ತು ದಾಸವಾಳ ಆಗಿಲ್ಲ. ಒಂದೊಂದು ದಿನ ಎಷ್ಟೊಂದು ಹಾಕವು, ಒಂದೊಂದು ದಿನ ಆಗೋದೇ ಇಲ್ಲ. ಈ ಥರ ಈ ದಾಸವಾಳ ಗಿಡದ ನೋಡಿ ಎಷ್ಟು ಹಾಕಿತ್ತು, ಇವತ್ತಾಗಲೇ ಇಲ್ಲ. ನೋಡಿ ಎಷ್ಟು ಕಮ್ಮಿ ಆಗಿದೆ ಹೂ. ಎಷ್ಟಿದಾವೆ ಅಷ್ಟು ಕೊಯ್ಕೊತೀನಿ. ಇದ್ದಷ್ಟು ಅಲ್ವ, ಇಲ್ಲದಿಲ್ಲ. ಮತ್ತು ನೀರು ಕೂಡ ಸಾಕಾಗ್ತಾಯಿಲ್ಲ ಗಿಡಗಳಿಗೆ. ಹೀಗಾಗಿ ಹೂ ಆಗೋದು ಸಹ ಕಮ್ಮಿ ಆಗಿಬಿಟ್ಟಿದೆ ಸ್ನೇಹಿತರೆ. ತುಂಬಾ ನೀರು ಕರೆಕ್ಟಾಗಿ ನೀರು ಬಿಡ್ತಾ ಇಲ್ಲ. ಹಾಗಾಗಿ ನಮಗೆ ಯೂಸ್ ಮಾಡಲಿಕ್ಕೆ ನೀರು ಸಿಗ್ತಾಯಿಲ್ಲ. ಯಾವಾಗ ಗಿಡಗಳಿಗೆ ಬಿಡೋದು ನೋಡಿ. ಇರುವೆ ನೋಡಿ ಇದಕ್ಕೆ. ಇನ್ನಿಷ್ಟು ಬಿಸಿಲು ಬಂದರೆ ಇರುವೆ ಸಿಕ್ಕಾಪಟ್ಟೆ ಆಗಿಬಿಡ್ತಾ ಇದಕ್ಕೆ. ಬಿಸಿಲು ಬಂದರೂ ಇರುವೆ ಹಾಕ್ಕವು, ಮಳೆ ಬಂದರೂ ಇರುವೆ ಹಾಕ್ಕವು. ನೋಡಿ, ಒಂದಿಷ್ಟೇ ಹೂ ಸಿಕ್ಕಾವಿಂದ ಹೂ ಇಲ್ಲ. ದಿನ ಎಷ್ಟೊಂದು ಹೂ ಹಾಕಿದ್ದು ಗಿಡದಲ್ಲಿ. ಹಬ್ಬದ ಟೈಮಲ್ಲಿ ಇಲ್ಲ. ಯಜಮಾನರು ಒಂದು ಸ್ವಲ್ಪ ಹೊರಗಡೆಯಿಂದ ಗುಲಾಬಿ ಕೂಡ ತಂದಿದ್ದಾರೆ. ಅದು ಗುಲಾಬಿಯು ದೇವರಿಗೆ ಆಗುತ್ತೆ. ಇಲ್ಲಿ ತುಳಸಿಗೆದೆಲ್ಲ ಇಟ್ಟಿದ್ದೀರ ಆಲ್ರೆಡಿ, ಜಗಲಿ ಮೇಲೆ ಮಾತ್ರ. ಹಾಗಾಗಿ ನೋಡಿ, ಇದಿಷ್ಟು ಹೋದಾವೆ. ಈಗ ನಿನ್ನೆ ತಂದಿದ್ದಾರೆ, ಇಷ್ಟು ಗುಲಾಬಿ ತಂದಿದ್ದಾರೆ ಹೊರಗಡೆಯಿಂದ. ಇವನು ಏರಿಸ್ತೇನೆ. ಮತ್ತು ಇನ್ನೊಂದೇನು ಗೊತ್ತಾ, ಸ್ವಲ್ಪ ನಮ್ಮ ಅಮ್ಮರ ಮನೇಲಿ ಪೂಜೆ ಇತ್ತು. ನಿನ್ನ ಮಲ್ಲಿಗೆ ಕೊಟ್ಟಿದ್ದಾರೆ. ಅದು ಪೂಜೆದ್ದು ಆಲ್ರೆಡಿ ದೇವ್ರಿಗೆ ಏರಿಸಿ ಕೊಟ್ಟಿರೋವಂಥದ್ದು. ಅದನ್ನು ದೇವ್ರಿಗೆ ಏರಿಸೋದಕ್ಕೆ ಬರೋಲ್ಲ. ಈಗ ದೇವರನ್ನ ಪೂಜೆ ಮಾಡಿಬಿಡ್ತೀವಿ ನೋಡಿ ಸ್ನೇಹಿತರೆ. ಈಗ ಪೂಜೆ ಆಯಿತು, ಚಹಾ ಮಾಡ್ಕೊಂಡು ಕುಡ್ದಾಯಿತು, ಪೂಜೆನೂ ಮುಗಿದಿದೆ ಆಲ್ರೆಡಿ. ಈಗ ನಾನು ಏನಾದರೂ ಸ್ವಲ್ಪ ಮಾಡ್ತೀನಿ. ದೇವಸ್ಥಾನಕ್ಕೆಲ್ಲ ಹೋಗ್ಲಿಕ್ಕಿದೆ. ಈಗ ಹೋಗಿ ಬರಬೇಕು ದೇವಸ್ಥಾನ ಕೂಡ. ಇವತ್ತಿನ ಪೂಜೆ ನವರಾತ್ರಿ ಪೂಜೆ ಯಾವ ಥರ ಇದೆ ಅಂತ ಹೇಳಿ ಸ್ನೇಹಿತರೆ. ಆವಾಗಲೇ ನವರಾತ್ರಿ ಪೂಜೆ ಅಂದೆ. ನವರಾತ್ರಿ ಎಲ್ಲ ಶಿವರಾತ್ರಿ ಪೂಜೆ ನೋಡಿ ಈ ಥರ. ಇವತ್ತು ನಮ್ಮಲ್ಲಿ ದಾಸವಾಳ ಹೂನೇ ಆಗಿಲ್ಲ, ತುಂಬಾ ಕಮ್ಮಿ. ನಿನ್ನೆ ಯಜಮಾನರು ಸ್ವಲ್ಪ ಗುಲಾಬಿ ಎಲ್ಲ ತಂದಿದ್ದರು. ನಮ್ಮಲ್ಲಿ ಇದೊಂದು 3 ಕಮಲ್ದು ಆಗಿತ್ತು, ಕೊಯ್ಕೊಂಡೆ. ಉಳಿದದ್ದೆಲ್ಲ ತಂದಿರೋಂಥ ಗುಲಾಬಿ ಅದನ್ನೇ ಏರ್ಸಿದ್ದೇನೆ. ಈ ಥರ ಪೂಜೆ ಮಾಡಿದ್ದೇವೆ. ನೋಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ನೋಡಿ, ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಇಲ್ಲೊಂದು ಸ್ವಲ್ಪ ಶೇಂಗಾ, ಹಸಿ ಶೇಂಗಾನ ಹುರ್ಕೋತಾ ಇದ್ದೀನಿ ಉಂಡೆ ಕಟ್ಟಲಿಕ್ಕೆ. ಬೆಲ್ಲ ಹಾಕಿ ಉಂಡೆ ಕಟ್ತಾರೆ ನೋಡಿ. ಅದಕ್ಕಾಗಿ ಚೆನ್ನಾಗಿ ಇವು ಹುರಿಬೇಕು. ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಫ್ರಿಜ್ಜಲ್ಲಿ ಇದಿಟ್ಟು ಹೊರಗಡೆ ಇಟ್ಟು ಮತ್ತೆ ಒಂದು ಅರ್ಧ ಗಂಟೆ ಆಯಿತು. ಅಂದರೆ ಬೇಗ ಸಿಪ್ಪೆ ಬಿಚ್ಚುತ್ತೆ. ತುಂಬ ಚೆನ್ನಾಗಿ ಫ್ರೈ ಕೂಡ ಹಾಕವು, ಹೊತ್ತಲ್ಲ. ಅದಕ್ಕೋಸ್ಕರ ಫ್ರಿಜ್ಜಲ್ಲಿಟ್ಟು ಹುರಿದ್ರೆ ಅಂತೂ ಮಸ್ತಾಗಿ ನೋಡಿ ಎಷ್ಟು ಬೇಗ ಸಿಪ್ಪೆ ಬಿಡ್ತಾಯಿದೆ ಎಲ್ಲ. ಹಾಗಾಗಿ ಈಗ ಇದನ್ನೆಲ್ಲ ನೀಟಾಗಿ ನಾನು ಚೆನ್ನಾಗಿ ಸಿಪ್ಪೆ ಬಿಡುವವರೆಗೂ ಹುರಿತೇನೆ. ಸ್ಲೋ ಉರಿಯಲ್ಲಿ ಕಾಣ್ತಿರ್ಬೋದು, ಉರಿ ಕೂಡ ಸ್ಲೋ ಇದೆ ನೋಡಿ. ಹಾಗಾಗಿ ಸ್ಲೋ ಉರಿಯಲ್ಲೇ ಹುರ್ಕೋಬೇಕಾಗುತ್ತೆ ಈ ಥರ. ಇದೆಲ್ಲ ಸಿಪ್ಪೆ ಬಿಡೋವರೆಗೂ ಹುರಿತೇನೆ. ಇಲ್ಲಿ ನಾವು ಏನು ಫ್ರಿಜ್ನಾಗ ಇಟ್ಟು ಇದನ್ನು ಮಾಡ್ತೀವಿ ನೋಡಿ, ತುಂಬಾ ಬೇಗ ಸಿಕ್ಕಿ ಮತ್ತು ಕೆರಟೋದಿಲ್ಲ ಶೇಂಗಾ. ತುಂಬ ಚೆನ್ನಾಗಿ ನೋಡಿ ಎಲ್ಲಿ ಕೆರಟಿದಾವೆ ಒಂದೂ ಇಲ್ಲ. ಸ್ಲೋ ಉರಿಯಲ್ಲಿ ಹುರ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕಾಗಿ ನೋಡಿ ಈ ಥರ ಇದನ್ನೆಲ್ಲ ಸಿಪ್ಪೆ ತಕ್ಕೊಂಡ್ಬಿಡ್ತೇನೆ ಮೊದಲಿಗೆ. ಈಗ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಸ್ನೇಹಿತರೆ. ಇವರು ತಿಂಡಿ ತಿಂತಾಯಿದ್ದಾರೆ. ತಿಂಡಿ ಮಾಡಿಕೊಂಡು ಶೇಂಗಾದೆಲ್ಲ ಹುರಿದಿಟ್ನಿ, ಬಂದು ಉಂಡೆ ಕಟ್ಟಿದ್ರೆ ಆಯ್ತು ಅಂಥೇಳಿ ಈಗ ದೇವಸ್ಥಾನಕ್ಕೆ ಹೋಗಿ ಬರ್ತೇವೆ. ಯಜಮಾನ್ರು ನಾನು ಅಮ್ಮರು ಸೇರಿ ಇದೊಂದು ದೀಪ ಹಚ್ಚಿ ಬಂದರೆ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಕೆಲಸ ಆಲ್ಮೋಸ್ಟ್ ಆಗಿದೆ. ನಮ್ಮ ಮೇಡಮ್ ಅವರೆಲ್ಲ ಬಟ್ಟೆ ತೊಳೆದಾಕ್ಯಾರ ನೋಡಿ ಅಲ್ಲ, ಅವರು ಬರಲ್ಲ ಅಂತ ಅವ್ರದ್ದು ಕೂತಿದ್ದಾರೆ ನೋಡಿ ಮನೆಯಲ್ಲಿ. ನಾನು ಯಜಮಾನ್ರು ಬಾಯ್ ಹೋಗಿ ಬರ್ತೀವಿ ಸ್ನೇಹಿತರೆ ದೇವಸ್ಥಾನಕ್ಕೆಲ್ಲ. ನಾನು ವಿಡಿಯೋ ಮಾಡತ್ತಿಲ್ಲ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನೋಡಿ ಸ್ನೇಹಿತರೆ. ಅವಳು ಹಾಡು ಆಡ್ತಾಯಿದ್ಲು, ನಾನು ವಿಡಿಯೋ ಮಾಡ್ತಾಯಿದ್ದೆ. ಸೌಂಡ್ ಇಡಬೇಡ, ಕಾಪಿ ರೈಟ್ ಬರುತ್ತೆ.
ಇಲ್ಲಿ ನೋಡಿ ಸೀರೆಗಳನ್ನು ಈ ಥರ ಕಿತ್ತು ಹಾಕ್ಕೊಂಡು ಕೂತಿದ್ದೇನೆ ವಿಡಿಯೋ ಮಾಡಲಿಕ್ಕೆ. ಇಲ್ಲಿ ಸರಿ ಸೈಡಾಗ ನೋಡಿ ಅಲ್ಲೊಂದಿಷ್ಟು ಬಾಕ್ಸ್ಗಳದಾವೆ, ಅಲ್ಲೊಂದಿಷ್ಟು ಬಾಕ್ಸ್ ಒಳ್ಳೊಳ್ಳೆ ಕ್ವಾಲಿಟಿ ಸೀರೆಗಳು ಬಂದಿದೆ ಸ್ನೇಹಿತರೆ. ಇವು ಮೇಲ್ಗಡೆದು ಡೈಲಿ ವೇರ್ ಸಾರಿ ಅವು. ಮತ್ತು ಅಲ್ಲಿ ಒಂದಿಷ್ಟು ಎಲ್ಲ ಸೀರೆಗಳನ್ನೀಗ ನಾನಿಲ್ಲಿ ತಗೊಂಡು ಕೂತಿದ್ದೀನಿ. ಯಾಕೆ ಅಂದರೆ ವಿಡಿಯೋಗಳನ್ನು ಮಾಡಿದೆ. ಹೊಸ ಪೇಜ್, ಇನ್ಸ್ಟಾ ಪೇಜನ್ನು ಹೊಸದನ್ನು ಓಪನ್ ಮಾಡಿದ್ದೇವೆ, ರೇಣುಕಾ ಸಾರಿ ಹೌಸ್ ಅಂಥೇಳಿ. ಪ್ಲೀಸ್ ಅಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ. ಯಾರಿಗೆಲ್ಲ ಇಷ್ಟ ಆಗುತ್ತಲ್ಲ ಶೇರ್ ಮಾಡಿ. ಅದರಲ್ಲಿ ಸೀರೆ ಮಾತ್ರ ಅಪ್ಲೋಡ್ ಮಾಡ್ತೇನೆ. ಅದರಲ್ಲಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಲ್ಲಿ ನೋಡಿ ಸೀರೆಗಳ ಕ್ವಾಲಿಟಿ ಒಂದಕ್ಕಿಂತ ಒಂದು ಮಸ್ತಾಗಿ ಬರ್ತಾ ಇದ್ದಾವೆ. ಈಗ ನೋಡಿ ನಾವು ಇಡಲಿಕ್ಕೆ ಸ್ಥಳ ಇಲ್ಲ, ಒಂದರಲ್ಲಿ ಎರಡೆರಡು ಸೀರೆಗಳನ್ನು ಹಾಕಿ ಎತ್ತಿ ಇಡ್ತಾ ಇದ್ದೀನಿ ನಾನು. ಹಾಗಾಗಿದೆ ನನ್ನ ಪರಿಸ್ಥಿತಿ. ನೋಡಿ ಸೀರೆ ನನಗೆ ಇವು ಸೀರೆಗಳು ತುಂಬಾ ಇಷ್ಟ ಆಗಿದ್ದಾವೆ ಸ್ನೇಹಿತರೆ. ಫುಲ್ಲು ಡಿಮ್ಯಾಂಡಲ್ಲಿರುವಂಥ ಸೀರೆ ಅಂತಲೇ ಹೇಳ್ಬೋದು. ಇಲ್ಲಿ ಫೋಟೋದಲ್ಲಿ ಹೇಗೆ ಬಂದಿದೆ ಇದೇ ಥರ ನಿಮಗೆ ಸೀರೆ ಬರುತ್ತೆ. ತುಂಬ ಚೆನ್ನಾಗಿದೆ ಸೀರೆಗಳು, ಮಸ್ತಾಗಿದ್ದಾವೆ. ಯಾರಿಗೆಲ್ಲ ಬೇಕು ಅಂಥೇಳಿ ನಮ್ಮ ನಂಬರಿಗೆ DM ಮಾಡಿ ಸ್ನೇಹಿತರೆ. ಅನುಶ್ರೀ ಸಾರಿ ಉಂಟು, ಗೋಲ್ಡ್ ಸೀರೆ ಇದಾವೆ, ಎಲ್ಲ ಥರದ ಸೀರೆ ಇದಾವೆ ನಮ್ಮ ಹತ್ರ. ವೆಡ್ಡಿಂಗ್ ಕಲೆಕ್ಷನ್ ನೋಡಿ, ಟಿಶ್ಯೂ ಸಾರಿ ಸಹ ಉಂಟು. ಇಲ್ಕಲ್ ಸಾರಿಗಳನ್ನು ಇನ್ನೂ ಆರ್ಡ್ರ್ ಕೊಟ್ಟಿವಿ, ಬರಬೇಕಾಗಿದೆ. ಸ್ವಲ್ಪ ಖಾಲಿ ಕೂಡ ಆಗಿದ್ದಾವೆ ಸೀರೆಗಳು. ಒಂದಿಷ್ಟದ ನೋಡಿ ಈಗ ತುಂಬ ಚೆನ್ನಾಗಿರುವಂಥದ್ದು. ಹಾಗೆ ಇಲ್ಲೊಂದಿಷ್ಟು ಇಟ್ಕೊಂಡು ಕೂತಿದ್ದೇನೆ. ಎಲ್ಲವನ್ನು ಎತ್ತಿ ಇಲ್ಲಿ ನಾಳೆ ಹೋಗುವಂಥದ್ದು ಇದೆಲ್ಲ ಬಟ್ಟೆಗಳು. ನಾಳೆ ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ದೀವಿ, ಒಂದಿನದ ಮಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಸ್ನೇಹಿತರೆ. ಬನ್ನಿ ಈಗ ಏನಿಲ್ಲ, ನಾನು ಬೆಳಗ್ಗೆನೆ ಶೇಂಗಾದ ಉಂಡೆ ಮಾಡ್ಬೇಕಂತೇಳಿ ಶೇಂಗಾ ಹುರಿದೆ, ದೇವಸ್ಥಾನಕ್ಕೆ ಹೋದೆ. ಶೇಂಗಾದ ಉಂಡೆನೇ ಮಾಡಲಿಕ್ಕೆ ಆಗಲಿಲ್ಲ, ಅರ್ಧ ಹಾಗೆ ತಿಂದು ಖಾಲಿ ಮಾಡಿದರು. ಈಗ ಏನಿದೆ, ಈಗ ನೀರು ಬಂದಿದೆ, ನೀರು ಬಿಡಬೇಕು. ಶೇಂಗಾದ ಉಂಡೆ ಯಾವಾಗ ಮಾಡೋದಾಗುತ್ತೋ ಗೊತ್ತಿಲ್ಲ. ಇನ್ನು ಮತ್ತೆ ಮಿಸ್ಸೇ ಆಯಿತು ನನಗೆ. ನಾಳೆ ಮಾಡ್ತೇನೆ, ಇಲ್ಲ ಇವತ್ತಂತೂ ಹಾಗೆಲ್ಲ. ಸ್ವಲ್ಪ ಮತ್ತೆ ಹೊರಗೆ ಹೋಗ್ಲಿಕ್ಕಿದೆ. ನಾಯಿ ಬಂದಿದೆ ಇಲ್ಲಿ, ಏನೋ ಸೌಂಡ್ ಆಗ್ತಾ ಇದೆ ಅಂತೀನಿ. ಆವಾಗಲೇ ಶ್ರೇಯ ಅವ್ರ ಪಪ್ಪನಿಗೆ ನನಗೆ ಚಹಾ ಮಾಡಿಕೊಟ್ಲು ಸ್ನೇಹಿತರೆ. ಚಹಾ ಕುಡ್ದೀವಿ. ಈಗ ಹೋಗ್ತೇನೆ ಹೊರಗಡೆ. ನೀರು ನೋಡಬೇಕು, ನಮ್ದೇನು ಕೇಳಿರಿ ಆ ಥರ ಇದೆ ನಮ್ದೀಗ ಕೆಲಸ. ಶ್ರೇಯ ಬಾರಮ್ಮ ಹೊರಗಡೆ ಸ್ವಲ್ಪ. ನೋಡಿ ನವಿಲು ಬಂದಿದೆ. ನಾನು ನೀರು ನೋಡ್ಲಿಕ್ಕೆ ದೊಡ್ಡ ನವಿಲು ಬಂದಿದೆ, ಗರಿ ಉಂಟು ಸ್ನೇಹಿತರೆ. ನೀರಂತೂ ಫುಲ್ಲಾಗಿದೆ ಮೇಲ್ಗಡೆ. ಸ್ವಲ್ಪ ನಾನು ಇದಕ್ಕೆ ಹೋಗಿ ಬರ್ತೇನೆ ಈಗ. ಶ್ರೇಯಾ ನಾನು ಹೋಗಿ ಬರ್ತೇನಮ್ಮ, ಬರ್ತೇನೆ. ಹೌದಾ, ಸ್ವಲ್ಪ ಗಿಡಕ್ಕೆ ನೀರು ಬಿಡಲ್ಲ, ಟ್ಯಾಂಕ್ ತುಂಬಿತು, ಸ್ವಲ್ಪ ಬಿಡಮ್ಮ. ಮತ್ತು ನಾಳೆದು ಬಿಡ್ದಾಗಲ್ಲ, ಅದಕ್ಕೆ ಹೋಗಿ ಬರ್ತೇನೆ. ಇದು ನೀರು ನೋಡು, ನೀರು ಇತ್ತಂದ್ರೆ ಬಿಡು, ಇದ್ರಲಿಕ್ಕಂದ್ರೆ ಬೇಡ. ಇತ್ತಂದ್ರೆ ಐತ್ಲೆ ಮೇಲೆ ಟಾಕಿದ ನೀರು ಬಿಡ. ಹಾಂ, ಹೋಗಿ ಬರ್ತೀನಿ ಬನ್ನಿ. ಈಗ ಹಿಂದೂ ಸಮಾಜದವ್ರದ್ದು ಇದು ಇದೆ ಇವತ್ತು, ಹೇಳ್ತೀನಿ ಅದ್ರ ಬದಲು ನಾನು. ಈಗ ಅಲ್ಲಿಗೆ ಹೋಗಿ ಬರ್ತೀನಿ. ನೋಡಿ ಸೌಂಡ್ ಎಲ್ಲ ಕೇಳ್ತಾ ಇರ್ಬೋದು ನಿಮಗೂ ಆಲ್ರೆಡಿ. ಇಷ್ಟೊತ್ತನ ಸೀರೆದ್ದು ವಿಡಿಯೋ ಎಲ್ಲ ಮಾಡಿದ್ದೀವಿ ಶ್ರೇಯ ನಾನು ಕೂಡಿ. ಎಲ್ಲರೂ ಹೋಗಿದ್ದಾರೆ. ನಮ್ಮ ಮನೆಯವ್ರು ಅವಾಗಲಿಂದ ಬೈತಾ ಇದ್ದಾರೆ ಫೋನ್ ಹಚ್ಚಿ. ನಾನು ಡ್ರೈವಿಂಗ್ ಬಂದಿದ್ದೆ, ನೀನಾದರೂ ಹೋಗು ಅಂತ. ನಾನು ಸಮಾವೇಶ ಇದೆ ಹೋಗಲಿಕ್ಕೆ, ಹಿಂದೂ ಜಾಗೃತಿ ಸಮಾವೇಶ ಹೋಗಲಿಕ್ಕೆ ಮನಸ್ಸಿಲ್ಲ. ಯಾವತ್ತೂ ಹೋಗಿಲ್ಲ ನಾವು ಅಂತ, ಅದಕ್ಕೆಲ್ಲ ಹೋಗು ಅಂತ ಬೈತಾ ಇದ್ದಾರೆ. ಮತ್ತು ಮನೆಗೆ ಬಂದು ಇನ್ವಿಟೇಷನ್ ಕೊಟ್ಟು ಹೋಗಿದ್ದಾರೆ. ಮನೆಗೆ ಬಂದು ಕೂಡ ಇನ್ವಿಟೇಷನ್ ಕೊಟ್ಟು ಹೋಗಿರೋದ್ರಿಂದ ಹೋಗಲೇಬೇಕಾಗುತ್ತೆ. ಏನಾದರೂ ವೇಷಗಳು ಅದು ಚೆನ್ನಾಗಿದ್ದರೆ ಅದರದೊಂದು ಬೇರೆ ವಿಡಿಯೋ ಮಾಡಿ ಹಾಕ್ತೀನಿ, ಇಲ್ಲಾಂದರೆ ಸ್ವಲ್ಪ ವಿಡಿಯೋ ಇದ್ದರೆ ಅಷ್ಟೇ ಹಾಕ್ತೇನೆ. ಈಗ ಹೋಗಿ ಬರ್ತೀನಿ ಸ್ನೇಹಿತರೆ. ಎಲ್ಲಿದೆ ಗೊತ್ತಿಲ್ಲ, ಅದು ಯಾವ ಕಡೆ ಇದೆ ನೋಡಬೇಕು. ಅದೆಲ್ಲ ಇಲ್ಲಿಂದನೇ ಸ್ಟಾರ್ಟು, ಇಲ್ಲಿಗೆ ಎಂಡ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಹೋಗಿ ಬರ್ತೇನೆ. ನೋಡಿ ಇಲ್ಲಿ ಸ್ನೇಹಿತರೆ, ನಾನು ಆವಾಗಲೇ ಹೇಳಿದಾಗೆ ಅದು ನಾನು ಮ್ಯೂಸಿಕ್ಕು ಹಾಡು ಎಲ್ಲ ಇರೋದ್ರಿಂದ ಅಲ್ಲಿ ನಾವು ವಿಡಿಯೋನ ಡೈರೆಕ್ಟಾಗಿ ಹಾಕ್ಲಿಕ್ಕಾಗಲ್ಲ. ಕಾಪಿ ರೈಟ್ ಬಂದುಬಿಡುತ್ತೆ, ಏನೂ ಪ್ರಯೋಜನ ಇಲ್ಲ ವಿಡಿಯೋ ಮಾಡಿ. ತುಂಬ ಇದನ್ನು ಮಾಡ್ತಾಯಿದ್ರು. ಹಾಗಾಗಿ ಇಲ್ಲಿ ಮನೆಗೆ ಬಂದು ಕೂಡ ನಮಗೆ ಇದು ಕೊಟ್ಟು ಹೋಗಿದ್ರು, ಆಹ್ವಾನ ಪತ್ರಿಕೆ.
ಹಾಗಾಗಿ ನಾನಿಂತ ಇದಕ್ಕೆಲ್ಲ ಹೋಗಿಲ್ಲ ಯಾವಾಗಲೂ, ಅದಕ್ಕೆ ಹೋಗಲಿಲ್ಲ, ನೋಡಲಿಕ್ಕೆ ಅಂತೇಳಿ ಹೋದೆ ಅಲ್ಲಿ ರೋಡ್ಗೆ. ನೋಡಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಭಜನೆ ಮಾಡ್ತಾ ಇದ್ದಾರೆ. ಇದು ಏನು ಅಂತೇಳಿ ನೀವು ಕೇಳ್ಬೋದು, ಹಿಂದೂ ಸಂಗಮ ಶೋಭಾಯಾತ್ರೆ ಅಂದರೆ ಅಂಬಲ್ಪಾಡಿ ಸಮಿತಿಯಿಂದ ಇದನ್ನು ಮಾಡಿದ್ದಾರೆ ಸ್ನೇಹಿತರೆ. ನಾವಿರೋದು ಉಡುಪಿ ಅಂಬಲ್ಪಾಡಿಯಲ್ಲಿ ಅಲ್ಲ, ಹಾಗಾಗಿ ಇದರ ಮಾಡಿದ್ರಲ್ಲ, ಎಲ್ಲರಿಗೂ ಆಹ್ವಾನ ಪತ್ರಿಕೆ ಕೊಟ್ಟಿದ್ದರು. ತುಂಬ ಜನ ಇದ್ದರು ಅಲ್ಲಿ. ನೋಡಿ ಭಜನೆ ಹಿಂದ್ಗಡೆ ಮಕ್ಕಳು ದೊಡ್ಡವರು ಎಲ್ಲ ಭಜನೆ ಮಾಡ್ತಿರ್ತಾರೆ. ಅಲ್ಲಿ ನೋಡಿ ಹನುಮಣ್ಣ ಇದ್ದಾನೆ, ಹನುಮನ ವೇಷ ಹಾಕಿದ್ರು. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಒಂದು ಅಂದರೆ ಭಜನೆ ಇದೆ ಅಂಥೇಳಿ ಒಂದು ಗ್ರೂಪ್ ಇರುತ್ತೆ, ಎಲ್ಲರೂ ಹೋಗಿ ಮಾಡಲಿಕ್ಕಾಗಲ್ಲ. ಅಲ್ಲಿ ಭಜನೆ ಇದೆ ಅಂಥೇಳಿ ಒಂದು ಗ್ರೂಪ್ ಇರುತ್ತೆ. ಹಾಗಾಗಿ ಅವರು ಗ್ರೂಪ್ ಒಂದೇ ಥರ ಡ್ರೆಸ್ ಹಾಕಿರ್ತಾರೆ, ಹೆಣ್ಮಕ್ಳು ಗಂಡಸರು ಎಲ್ಲ ಸೇರಿ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಮಕ್ಕಳು ಹೆಣ್ಮಕ್ಳು ಎಲ್ಲ ಇದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳು ಸಹ ಇದ್ದಾರೆ. ಆಲ್ರೆಡಿ ಮುಂದೆ ಹೋದರು, ನೀವು ನೋಡಿರ್ಬೋದು. ಇಲ್ಲಿ ಬಂದು ಎಲ್ಲ ಜನರು ಇದನ್ನು ಹಿಡ್ಕೊಂಡಿದ್ದಾರೆ ನೋಡಿ, ನಿಶಾನಿ ಓಮ್ ಇರುವಂಥದ್ದು ನಮ್ಮ ಕೇಸರಿ ಧ್ವಜ. ಇಲ್ಲಿ ಮತ್ತು ಭಜನೆಯವರಿದ್ದಾರೆ, ಹೆಣ್ಮಕ್ಳು ಸಹ ಇದು ಬಾರಿಸ್ತಾರೆ ಇಲ್ಲಿ. ಹಾಗೆ ಇಲ್ಲಿ ಮರಗಲ್ ಕಟ್ಕೊಂಡು ಅವ್ರಿಗೆ ಸಹ ಈಗ ಇದನ್ನು ಮಾಡ್ತಾಯಿದ್ದಾರೆ, ತುಂಬ ಮರಗಲ್ ಕಟ್ಕೋತಾ ಇದ್ದಾರೆ ಈಗ ಆಲ್ರೆಡಿ ಎಲ್ಲರೂ. ಇದರಲ್ಲಿ ಒಬ್ಬಳು ಹೆಣ್ಣು ಹುಡುಗಿ ಮತ್ತು 2 ಗಂಡು ಹುಡುಗರು ಇದ್ದರು. ಹಾಗೆ ಇಲ್ಲಿ ಯಕ್ಷಗಾನದವ್ರು ಕೂಡ ಇದ್ದರು ನೋಡಿ. ನನಗೆ ಯಕ್ಷಗಾನ ಅಂದರೆ ತುಂಬಾ ಇಷ್ಟ. ಎಲ್ಲಿ ಯಕ್ಷಗಾನ ಇರುತ್ತೋ ಇಲ್ಲಿ ನಮ್ಮ ಮನೆ ಹತ್ರ ಇಷ್ಟರಲ್ಲೇ ಇದೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ. ನಾನು ಯಕ್ಷಗಾನ ಅಂದರೆ ತುಂಬ ಇಷ್ಟ, ನೋಡ್ಲಿಕ್ಕೆ ಹೋಗ್ತೇನೆ. ಇವರು ಮಕ್ಕಳು ಯಕ್ಷಗಾನದವರು, ಯಕ್ಷಗಾನ ಮಾಡ್ತಾರೆ. ಇವರು ವೇಷ ಹಾಕೋದಷ್ಟೇ ಅಲ್ಲ, ಮಾಡ್ತಾರೆ. ಇಲ್ಲಿ ಬಂದು ನೋಡಿ ಶಿವರಾತ್ರಿ ದಿನ ಒಳ್ಳೆಯದು ದರ್ಶನ ಆಯಿತು. ಚಿಕ್ಕ ಮಕ್ಕಳು ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಎಲ್ಲರೂ ಇದ್ದಾರೆ ನೋಡಿ ಇಲ್ಲಿ. ಹಾಗಾಗಿ ನಮ್ಮ ಕನ್ನಡಾಂಬೆ ಕೂಡ ಇದ್ದಾಳೆ ಮುಂದ್ಗಡೆ, ತುಂಬ ಚೆನ್ನಾಗಿ. ಇಲ್ಲಿ ನೋಡಿ ಇವರು ಕಾಡುಬೆಟ್ಟಿನವರು ಅಂತ ಕಾಣಿಸುತ್ತೆ ಇವರು. ಇಲ್ಲಿ ಕೂಡ ರಥದ ಮುಂದ್ಗಡೆ ದೊಡ್ಡವರು ಸಣ್ಣವರು ಎಲ್ಲ ಧ್ವಜ ಹಿಡ್ಕೊಂಡು ಇದನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಬಂದಂತೂ ಇದು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇಲ್ಲಿ ಎಲ್ಲ ಥರದ ಮಂತ್ರಿ ಅಂತ ಹೇಳ್ತಾರೆ, ವಿವೇಕಾನಂದ ಅವರು ಯಾರು ಅಂತೇಳಿ ಗೊತ್ತಿಲ್ಲ, ವಿವೇಕಾನಂದ ಸಾಧು ಸಂತರು ಎಲ್ಲರೂದು ವೇಷ ಹಾಕಿದ್ರು ಮಕ್ಕಳು. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ, ಒಂಥರ ಖುಷಿ ಆಯಿತು ನನಗೂ ಕೂಡ. ನಾನು ಫುಲ್ ವಿಡಿಯೋನ ಮಾಡಲಿಲ್ಲ, ಯಾಕಂದರೆ ಫುಲ್ ಲೆಂತಿನೂ ಆಗುತ್ತೆ, ಒಂದೇ ಥರ ಫುಲ್ ಉದ್ದ ಇರುತ್ತೆ ಭಜನೆದು. ಸ್ವಲ್ಪ ಸ್ವಲ್ಪ ಕ್ಲಿಪ್ಗಳನ್ನು ತಗೊಂಡಿದ್ದೀನಿ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಹಿಂದೂ ಸಮಾಜ ನೋಡಿ ಬಂದೆ ಸಮಾವೇಶನ. ಅಮಲ್ಪಾಡಿ ವಸ್ತಿ ಇದ್ದು ತುಂಬ ಚೆನ್ನಾಗಿತ್ತು. ಯಜಮಾನ್ರು ಅವಾಗಲಿಂದ ಬೈತಾಯಿದ್ರು, ನೋಡ್ಲಿಕ್ಕೆ ಹೋದೆ, ನಾನೇನು ಹೋಗಲಿಲ್ಲ. ಶ್ರೇಯಮ್ಮ ಏನೋ ಮಾಡ್ತಾಯಿದ್ದಾಳೆ, ಬನ್ನಿ ನೀರು ಬಿಡ್ಲಿಕ್ಕೆ ಹೇಳಿದ್ನಲ್ಲ, ಹೋಗುವಾಗ ಬಿಡ್ತಾಯಿದ್ದಾಳೆ ಅಂತ ಕಾಣಿಸುತ್ತೆ. ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಮಕ್ಕಳದ್ದು ಭಜನೆದ್ದು ಎಲ್ಲ ಇರುತ್ತೆ, ಡ್ಯಾನ್ಸು ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆಯಿಂದ ಸೀರೆ ಉಟ್ಟಿದ್ದೀನಿ, ಇವತ್ತು ಸಾಕಾಗಿ ಬಿಟ್ಟಿದ್ದೀನಿ ನನಗೆ. ಶಿವರಾತ್ರಿ ಹಬ್ಬದ ದಿನ ನೋಡಿ ಸೀರೆನೇ ಚೇಂಜ್ ಮಾಡಲಿಕ್ಕಾಗಿಲ್ಲ, ಸಾಕಾಗಿ ಇವತ್ತು ಚೇಂಜ್ ಮಾಡ್ತೇನೆ. ನಮ್ಮ ಮೇಡಮ್ಮ ನೀರು ಬಿಡ್ತಿದ್ದಾರೆ, ಸೀರೆ ಚೇಂಜ್ ಮಾಡಿ ಬಂದು ನಾನು ನೀರು ಬಿಡ್ತೀನಿ. ಅವಳು ಓದ್ಕೋತಾಳೆ ಸ್ನೇಹಿತರೆ, ನಾಳೆ ಎಕ್ಸಾಮ್ ಇದೆ ಅವಳಿಗೆ. ಹಾಗೆ ನೀರು ಉಂಟಾ? ಯಾವ ನೀರು ಬಿಟ್ರಿ? ಡೈರೆಕ್ಟಾ? ತಾಕಿದ್ದಿಲ್ಲ. ಕಿವ್ಯಾಗ ಏನದ? ಫೋನು ಬಾಯ್ಲಿ ಬಾಯ್ಲಿ. ಇವಳು ಎಂತ ಗೊತ್ತುಂಟ ಸ್ನೇಹಿತರೆ, ಫೋನ್ ಎಲ್ಲಿಟ್ಟಿ ಕಿಶಿಯಾಗ ಹಾಕೊಂಡಾಳ. ಕಿಶಿಯಾಗ ಹಾಕೊಂಡು ಈ ಕಡೆ ತಿರುಗು, ಈ ಕಡೆ ಒಂಚೂರು ತಿರುಗಮ್ಮ. ಕೂದಲ ನೋಡಿ ಹೇಗೆ ಕಟ್ಟಿದ್ದಾಳೆ ಸ್ನೇಹಿತರೆ, ಕಿವಿಯಲ್ಲಿ ಏರ್ಬಡ್ಸ್ ಹಾಕಿದ್ದಾಳೆ, ಹಾಡಕ್ಕೆ ಕೇಳ್ತಾ ನೀರು ಬಿಡ್ತಾ ಇದ್ದಾಳೆ ನೋಡಿ. ಜಸ್ಟ್ ಈಗ ಸ್ಟಾರ್ಟ್ ಮಾಡಿ ನೀರು ಬಿಡಾಕ. ಹಾಂ ಆಯಿತು, ನಾನು ಬಿಡ್ತೇನೆ, ನೀನು ಬಟ್ಟೆ ತೊಗೊಂಡು ಒಳ ಬಾ, ನಾನು ಸೀರೆ ಚೇಂಜ್ ಮಾಡ್ಬೇಕು, ಸಾಕಾಗಿತ್ತು. ಹಾಂ ಸರಿ ಸ್ನೇಹಿತರೆ, ಈಗ ನೋಡಿ ಚೇಂಜ್ ಮಾಡಿ ಬರ್ತೇನೆ. ತುಂಬಾ ಕೆಲಸ ಇದೆ ಎಲ್ಲ ನೋಡಿ. ಇಲ್ಲೇ ಸೀರೆಗಳು ಇಲ್ಲೇ ಅದಾವೆ ಇನ್ನೂ. ನಮ್ಮ ಮೇಡಮ್ ಅವ್ರು ಟೈಮ್ ಬಂದು 6 ಗಂಟೆಗಿದೆ ಈಗ. ಏನಿಲ್ಲ ಸ್ನೇಹಿತರೆ, ಈಗ ಹೋಗ್ತೇನೆ ನಾನು ಕೂಡ. ಸ್ನೇಹಿತರೆ, ಇವತ್ತು ನೋಡಿ ಶೇಂಗಾದ ಉಂಡೆ ಮಾಡೋದಾಗಲೇ ಇಲ್ಲ ನನಗೆ. ಯಾಕೆ ಅಂದರೆ ಕೆಲಸ ನೋಡಿ ಇಷ್ಟೊತ್ತನ ಆಯಿತು, ಕತ್ಲೆ ಆಯಿತು. ಅದನ್ನು ರೆಸಿಪಿ ಮಾಡಬೇಕು ಅಂತ ಮಾಡಿದ್ದೆ, ಹಾಗಾಗಿ ನಾಳೆ ಮಾಡಿದ್ರೆ ಆಯಿತು ಅಂಥೇಳಿ ಬಿಟ್ಟಿದ್ದೇನೆ, ಅಲ್ಲಿಗೆ ಸ್ಟಾಪ್ ಮಾಡಿದ್ದೇನೆ. ಈಗ ಗಿಡಕ್ಕೆಲ್ಲ ನೀರು ಬಿಟ್ಟೆ, ಆವಾಗಲೇ ಹೇಳಿದಾಗೆ ಶ್ರೇಯಾ ಬಿಡ್ತಾಯಿದ್ಲು. ಈಗ ಅವಳು ಒಳಗಡೆ ಕೆಲಸ ಮಾಡ್ಕೊತೀನಮ್ಮ, ನಾನು ಕಸ ಗುಡಿಸೋದು ದೀಪ ಹಚ್ಚೋದು ಅಂತಂದ್ಲು.
ಅವಳನ್ನ ಕಳಿಸಿ ನಾನಿಲ್ಲಿ ಸ್ವಲ್ಪ ಕಸ ಇತ್ತು ಎಲ್ಲ ಬೆಂಕಿ ಕೊಟ್ಟೆ, ನೀರು ಕೂಡ ಎಲ್ಲ ಗಿಡಗಳಿಗೆ ಬಿಟ್ಟೆ ಸ್ನೇಹಿತರೆ. ಹಾಗಾಗಿ ಈಗ ಇಲ್ಲಿ ಹೊರಗಡೆ ಕೂತಿದ್ದೆ. ಇನ್ನು ಯಜಮಾನರು ಮಂದಾರ್ತಿಯಲ್ಲಿ ಜಾತ್ರೆ ಇದೆ, ದೇವಸ್ಥಾನದ್ದು, ಮಂದಾರ್ತಿ ದೇವಸ್ಥಾನದ್ದು, ಅಲ್ಲಿಗೆ ಹೋಗಿದ್ದಾರೆ ಡ್ರೈವಿಂಗು. ಈಗ ನಾನು ಸಾಯಂಕಾಲ ಊಟಕ್ಕೆ ಬರ್ತೀನಿ ಅಂದರೆ ಏನಾದರೂ ಅಡುಗೆ ಮಾಡ್ತೀನಿ. ಇಲ್ಲಾಂದರೆ ಶ್ರೇಯನಿಗೆ ಸ್ವಲ್ಪ ನಿನ್ನೆದು ದೋಸೆ ಹಿಟ್ಟಿದೆ, ಅದನ್ನು ಹಾಕಿ ಕೊಡ್ತೇನೆ. ಈಗ ಇಲ್ಲಿ ಕೂತು ರಾತ್ರಿ ಏನಾಗುತ್ತೆ ಅನ್ನೋದು ಹಾಕ್ತೇನೆ, ಇಲ್ಲಾಂದರೆ ವಿಡಿಯೋ ಎಂಡ್ ಮಾಡಿಬಿಡ್ತೇನೆ ಸ್ನೇಹಿತರೆ.